ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಮಾರ್ಚ್ 29ನೇ ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ ಶನೇಶ್ವರ ಮಹಾಹೋಮದ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೀತಾ ಇದೆ. ನೀವು ಕೂಡ ಇದರಲ್ಲಿ ಪಾಲ್ಗೊಳ್ಬೋದು. ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ನಂಬರ್ಸ್ಗೆ ಕರೆ ಮಾಡಿ ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮಸ್ತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವಾಗ ತುಂಬಾ ಜನಕ್ಕೆ ಅವರು ಹುಟ್ಟಿರುವಂತ ದಿನಾಂಕ ಗೊತ್ತಿರೋದಿಲ್ಲ ಅಥವಾ ಡೇಟ್ ಆಫ್ ಬರ್ತ್ ಟೈಮು ಏನು ಗೊತ್ತಿರೋದಿಲ್ಲ ಅಂತ ಹೇಳ್ಬೋದು. ಸೊ ಅಂಥವ್ರು ಈ ಹಸ್ತ ಸಾಮುದ್ರಿಕ ಮೊರೆ ಹೋದಾಗ ಇದ್ರ ಪ್ರಕಾರ ನಾವು ನಮ್ಮ ಒಂದು ಫ್ಯೂಚರ್ನ ಹೇಗೆ ತಿಳ್ಕೊಳ್ಬಹುದು? ಸೊ ರೇಖೆಗಳ ಪ್ರಕಾರ ನಮ್ಮ ಭವಿಷ್ಯವನ್ನ ನಾವು ತಿಳ್ಕೊಳ್ಬಹುದಾ? ಅದು ಕೂಡ ಸಾಧ್ಯ ಆಗತ್ತಾ? ಎಷ್ಟು ಪರ್ಸೆಂಟ್ ಇದು ನಿಜ ಆಗಿರುತ್ತೆ? ಬಿಕಾಸ್ ಕೆಲವ್ರಿಗೆ ರಾಶಿ, ನಕ್ಷತ್ರ, ಜಾತಕ ಪ್ರತಿಯೊಂದು ಇರುತ್ತೆ, ಇನ್ನು ಕೆಲವ್ರಿಗೆ ಅದು ಏನೂ ಗೊತ್ತೇ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಅಂಥವ್ರು ಈ ಹಸ್ತಶಾಸ್ತ್ರದ ಮುಖಾಂತರ ತಿಳ್ಕೊಳ್ಬಹುದಾ ಭವಿಷ್ಯವನ್ನ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇ ನೀವು ಕೇಳ್ತಿರೋದು ಜಾತಕ ಇಲ್ಲದೆ ಇರತಕ್ಕಂಥವ್ರ ಭವಿಷ್ಯವನ್ನ ನೋಡ್ಕೊಳ್ಳೋದಕ್ಕೆ. ಕೈ ನೋಡಿ ಹೇಳ್ಕೊಬೋದಾ ಅಂತ. ಅದೇ ಕೈ ಇಲ್ಲದವನಿಗೆ ಕಥೆ ಏನೋ. ಕೈ ಇಲ್ಲ ಅಂದರು, ಜಾತಕ ಇಲ್ಲ ಅಂದರು, ಈ ನಾಡಿಗೆ, ಈ ದೇಶಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಛಲ ಒಂದಿದ್ರೆ ಈ ಜ್ಯೋತಿಷ್ಯ ಪಕ್ಕ ಕೆಡಬೋದು. ಜ್ಯೋತಿಷ್ಯ ಮತ್ತು ನಿಮ್ಮ ಏನೇನೇನೇನಿದೆ ಎಲ್ಲವೂ ಕೂಡ ಭಗವಂತ ಪೂರ್ವ ನಿಯೋಜಿತ ಎಲ್ಲವೂ ಕೂಡ ಮಾಡಿ ಆಗಿದೆ. ಆದರೆ ಹಸ್ತದಲ್ಲಿ ರೇಖೆಗಳು 100ಕ್ಕೆ 100 ತಿಳಿಸ್ತವೆ. ಒಂದರಲ್ಲಿ ಇರ್ತಕ್ಕಂತಹದ್ದು ಈಗ ಎಲ್ಲೋ ಒಂದು ಕಡೆ ಸ್ಕ್ಯಾನಿಂಗ್ ಅಂತ ಕಳಿಸಿದ್ರೆ ಏನು ರಿಪೋರ್ಟ್ ಬಂದಿದೆಯೋ ಅದೇ ಮತ್ತೊಂದು ಕಡೆ ರಿಪೋರ್ಟ್ ಬರುತ್ತೆ, ಇನ್ನೊಂದು ಕಡೆ ಅದೇ ಬರುತ್ತೆ. ನೀವು 10 ಸಲ ನೀವು ರಿಪೋರ್ಟ್ ಮಾಡೋದು ಕೂಡ ಬೇರೆ 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 ಲ್ಯಾಬ್ಗಳಿದ್ರು, ಅವನ ಹೆಸರು ಚೇಂಜ್ ಇಟ್ಕೊಂಡಿದ್ರು, ಏನೇ ಮಾಡ್ಕೊಂಡಿದ್ರು ಕೂಡ ಸ್ಕ್ಯಾನ್ ರಿಪೋರ್ಟ್ ಒಂದೇ ಬರುತ್ತೆ. ಜಾತಕದ್ದಾಗಿರಬಹುದು, ಈ ಹಸ್ತದ್ದಾಗಿರಬಹುದು, ಚಕ್ಷುರ್ಮತೆ ಆಗಿರಬಹುದು, ಶಬ್ದ ತರಂಗ ಆಗಿರಬಹುದು, ಅವನ ದೀಪಶಾಸ್ತ್ರ ಆಗಿರಬಹುದು, ತಾಂಬೂಲ ಶಾಸ್ತ್ರ ಆಗಿರಬಹುದು, ಅಕ್ಷತಶಾಸ್ತ್ರ ಆಗಿರಬಹುದು, ಎಲ್ಲವೂ ಕೂಡ ಅವನ ಭೂತ ಭವಿಷ್ಯತ್ ವರ್ತಮಾನ ತಿಳಿಸ್ತಾ ಬರುತ್ತೆ. 100ಕ್ಕೆ 100 ತಿಳಿಸ್ತಾ ಬರುತ್ತೆ. ನಾವು ಹೇಗೆ ಆಯಾಯ ಕಾಲಕ್ಕೆ ಆಯಾಯ ಬೆಳೆಗಳನ್ನ ಬೆಳೆದಾಗ, ಈಗ ನಾನೇ ಉರುಳಿ ಹಾಕಿದ್ದೇನೆ ಅಂತಂದಾಗ ಅದು ಹೇಗೆ ಇನ್ನು ಆಲೂಗಡ್ಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಮ್ಮ ಆಲೋಚನೆಗಳೇ ನಮ್ಮ ಭವಿಷ್ಯವನ್ನು ಹೇಳ್ತಾ ಬರ್ತಾವಂತೆ. ನಮ್ಮ ಆಲೋಚನೆಗಳೇ ನಮ್ಮ ಭವಿಷ್ಯ ನಿರ್ಧಾರ ಮಾಡ್ತವೆ. ಇನ್ನು ಕೈ ಕಾಲು 100ಕ್ಕೆ 100 ನೀವು ಮಾತಾಡ್ಲಿಕ್ಕೆ ಸಾಧ್ಯ ಇದೆ. ಆದರೆ ಈಗ ನೀವು ಕೇಳಿದ ಪ್ರಶ್ನೆ ಒಂದು ರಿಲೇಟೆಡ್ ಇದೆ. ಕೆಲವರು ತುಂಬ ಮಾತಾಡ್ತಿರ್ತಾರೆ, ಏನೂ ಮಾಡೋದಿಲ್ಲ ಮಾತಾಡ್ತಿರ್ತಾರೆ, ಕೇಳಿಸ್ಕೊಳ್ಳೋದು ತೀರಾ ಕಡಿಮೆ. ಫಸ್ಟ್ ನೀನು ಒಳ್ಳೆ ಲಿಸ್ನರ್ ಆಗೋ ಅಂತಾರೆ. ಮೊದಲು ನೀನು ಒಳ್ಳೆ ಲಿಸ್ನರ್ ಆಗೋ, ಆಮೇಲೆ ಮಾಡು ಅಂತಂದಾಗ ಅವನಿಗೆ ಅದು ಇರೋದೇ ಇಲ್ಲ. ಅಂಥವನಿಗೆ ಏನು ಅಂತಂದರೆ, ಈ ಹಸ್ತರೇಖೆಗಳಲ್ಲಿ ನಾನು ಮುಂದು ಅಂತ ತೋರಿಸ್ಕೊಳ್ಳೋ ಹಪಾಪಿ ಇರುತ್ತೆ. ಅದಕ್ಕೆ ಅವನು ಏನೇನೋ ಮಾತಾಡ್ಲಿಕ್ಕೆ ಹೋಗ್ತಾನೆ. ಕೇಳಿಸ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಡದೆ, ಸಂಪೂರ್ಣವಾಗಿ ಮಾತಾಡಲಿಕ್ಕೆ ಅದೇ ಇನ್ನೊಬ್ಬರಿಗೆ ಅವಕಾಶವನ್ನು ಕೊಡದೆ ಅವನೇ ಮಾತಾಡ್ತಿರ್ತಾನೆ. ಇದು ಅವ್ರಿಗಾದಾಗ ಏನು ಮಾಡ್ಕೊಳ್ಬೇಕು ಅಂತಂದರೆ, 100ಕ್ಕೆ 100 ಹಸ್ತರೇಖೆಗಳೆಲ್ಲವೂ ಕೂಡ ನಾನು ಈಗಾಗಲೇ ತಿಳಿಸಿದ್ದೇನೆ. ಈ ಧನರೇಖೆ ಹೇಗಿರುತ್ತೆ, ಈ ಉಂಗುರದ ಬೆರಳು ಕೆಳಗಡೆ 2 ಗೆರೆಗಳು ಇರ್ತಕ್ಕಂಥವ್ರಿಗೆ ಹೇಗಿರುತ್ತವೆ, ಮತ್ತು ಹೀಗೆ ಮಡಚಿದಾಗ ಇಲ್ಲಿ ಬರ್ತಕ್ಕಂಥ ಗೆರೆಗಳ ಬಗ್ಗೆ ಏನು ಹೇಳುತ್ತೆ. 100ಕ್ಕೆ 100 ನಿಮ್ಮ ಜಾತಕದಲ್ಲಿ ಇರೋದೇ ಇಲ್ಲಿ ಇರೋದೇ ಜಾತಕದಲ್ಲಿರುತ್ತೆ, ಬೇರೆ ಇನ್ನೇನೂ ಇಲ್ಲ. ಯಾವುದನ್ನು ಒಂದಿದ್ದು ಕೂಡ ನೋಡ್ಕೊಳ್ಳೋಕೆ ಸಾಧ್ಯ ಇದೆ. ನಾವು ತುಂಬ ಚೆನ್ನಾಗಿ ಕೇಳಿಸ್ಕೊಂಡು ಒಂದರ ಹಾದಿಯಲ್ಲಿ ನಡೀಬೇಕು ಅಂತಂದರೆ ಒಂದು ಮುದ್ರೆ ಬರುತ್ತೆ, ಶೂನ್ಯ ಮುದ್ರೆ ಅಂತ. ಆ ಶೂನ್ಯ ಮುದ್ರೆ ಅಂತಂದರೆ ಮಧ್ಯದ ಬೆರಳನ್ನು ಹೀಗೆ ಭಾಗಿಸೋದು, ಈ ನಿಮ್ಮ ಹೆಬ್ಬೆರಳು ಏನಿದೆಯೋ ಅದರ ಮೇಲೆ ಹೀಗೆ ಮಾಡ್ತಕ್ಕಂಥದ್ದು. ಈ ಶೂನ್ಯ ಮುದ್ರೆ ನಿಮ್ಮನ್ನು ತುಂಬ ಕೇಳಿಸ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅದು. ಅಥವಾ ನಿಮಗೇನಾದರೂ ರೋಗ ರುಜಿನಗಳು, ಕಿವಿಗೆ ಸಂಬಂಧಪಟ್ಟ ರೋಗಗಳಿದ್ದರೂ ನಿವಾರಣೆ ಆಗುತ್ತೆ. ಹಾಗೆ ನೀನೊಬ್ಬ ಗುಡ್ ಲಿಸನರ್ ಆಗ್ತೀಯ. ಈ ಮುದ್ರೆ ಮಾಡ್ತಾ ಒಂದು 4 ನಿಮಿಷ ದಿನಕ್ಕೆ ಹೀಗೆ ಹಿಡ್ಕೊಂಡು ಇದ್ದರೆ, ನೀನು ಏನು ಥಾಟ್ ನಿನಗೆ ಬರುತ್ತೋ, ಎಸ್ ನಾನು ಆಗ ಮಾಡಬಾರ್ದಾಗಿತ್ತು, ನಂದು ತಪ್ಪಿದೆ ಅಂತ ತಪ್ಪನ್ನು ಅರಿವು ಮೂಡಿಸೋದ್ರ ಜೊತೆಗೆ ನಿನಗಿರ್ತಕ್ಕಂತಹ ಅಂಗಬಾಧೆ ಅಂದರೆ ಕಿವಿಯಿಂದ ನೀನು ಏನಾದರೂ ಬಳಲ್ತಾ ಇದ್ದರೆ ಆ ನೋವಿಂದಲೂ ಕೂಡ ಹೊರಗೆ ಬರ್ತೀಯ. ಜೊತೆಗೆ ಚೆನ್ನಾಗಿ ಕೇಳಿಸೋದ್ರ ಜೊತೆಗೆ ಮತ್ತು ಯಾರಾದರೂ ಹೇಳಿದ್ರೆ ಕೇಳಿಸ್ಕೊಳ್ಳಲಿಕ್ಕೆ ಪ್ರಯತ್ನಶೀಲನಾಗ್ತೀಯ ಅನ್ನೋದು ಕೂಡ ಈ ಹಸ್ತದಲ್ಲಿ ತೋರಿಸ್ಬಿಟ್ಟಿರುತ್ತೆ. ಅದಕ್ಕಾಗಿ ಒಂದೊಂದು ಮುದ್ರೆಯು ನಿನಗೆ ಮುದ್ರಾಲೋಕ ಕರ್ಕೊಂಡು ಹೋಗ್ಬಿಡುತ್ತೆ. ಒಂದು ಸ್ಟಾಂಪ್ ಓದ್ತಿದ್ರೆ ಹೇಗೆ ಅದಕ್ಕೆ ವ್ಯಾಲ್ಯೂ ಬಂದ್ಬಿಡುತ್ತೋ ಹಾಗೆ ಈ ಶೂನ್ಯ ಮುದ್ರೆ ನಿಮಗೆ ಎಂಥದಂತಂದರೆ ತತ್ಕ್ಷಣವೇ ಪ್ರತಿಫಲ ಕೊಡ್ತಕ್ಕಂಥದ್ದಾಗಿರುತ್ತೆ ಈ ಶೂನ್ಯ ಮುದ್ರೆ. ಅಂಥದ್ದೆಲ್ಲವೂ ಕೂಡ ಹಸ್ತರೇಖೆಯಲ್ಲಿ ಇರುತ್ತವೆ.
ಖಂಡಿತವಾಗ್ಲೂ ಗುರುಗಳೇ, ಹಸ್ತರೇಖೆನಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ನಮ್ಮ ಭವಿಷ್ಯವನ್ನ ಇದ್ರ ಪ್ರಕಾರ ಹೇಗೆ ತಿಳ್ಕೊಳ್ಬಹುದು ಅಂತ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ನಾಳೆನೇ ಮಾರ್ಚ್ 29ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇರುವಂಥದ್ದು ವಿಶೇಷವಾಗಿರುವಂಥ ಶನೇಶ್ವರ ಮಹಾಹೋಮದ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು, ನಿಮ್ಮ ಕುಟುಂಬದವರು ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಬೋದು. ಇವತ್ತೇ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋದು, ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ. ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕರೆ ಮಾಡಿ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳ್ಕೊಂಡು ಈ ಒಂದು ಶನೇಶ್ವರ ಮಹಾಹೋಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.